ಸ್ನೇಹಿತರೆ, ಇಂದು ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂಥ ದಿನ, ಶಕ್ತಿಯುತವಾದಂಥ ದಿನ. ಆಷಾಢ ಮಾಸ ದೈವಿಕ ಮಾಸ. ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಅಂದರೆ ಪ್ರತ್ಯೇಕ ಸ್ಥಾನವಿದೆ. ಶುಕ್ರವಾರಕ್ಕೆ ವಿಪರೀತವಾದಂಥ ಶಕ್ತಿ ಇರುತ್ತೆ. ಈ ದಿನ ಲಕ್ಷ್ಮೀ ದೇವಿಯನ್ನು, ದುರ್ಗಾದೇವಿಯನ್ನು ಆರಾಧನೆ ಮಾಡಿದರೆ ಅತ್ಯಂತ ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಅದೇ ರೀತಿಯಲ್ಲಿ ಈ ದಿನ ಬೀರುವಿನ ಕೆಳಗಡೆ ಈ ವಸ್ತುಗಳನ್ನು ಇಟ್ಕೊಳ್ಳಿ. ಈ ವಸ್ತುಗಳನ್ನು ಬೀರುವಿನ ಕೆಳಗೆ ಇಡೋದ್ರಿಂದ ವಿಪರೀತ ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ, ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ಒಟ್ಟಾರೆಯಾಗಿ ಹಣಕಾಸನ್ನು ವೃದ್ಧಿಸುವಂಥ ಏಕೈಕ ತಂತ್ರ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಒಂದು ಆಷಾಢ ಶುಕ್ರವಾರದ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ. ರಾತ್ರಿ 8 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಬಹಳ ಸುಲಭವಾದಂಥ ಪರಿಹಾರ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಲಕ್ಷ್ಮೀ ದೇವಿಗೆ, ದುರ್ಗಾದೇವಿಗೆ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳಿತನ್ನ ಕಂಡುಕೊಳ್ತೀರ. ಈ ದಿನ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ಕೊಳ್ಬೋದು, ಕಲ್ಲುಪ್ಪಿನ ದೀಪಾರಾಧನೆ ಮಾಡ್ಕೊಳ್ಬೋದು, ಬೆಲ್ಲದ ದೀಪಾರಾಧನೆ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗೆ ಕುಂಬಳಕಾಯಿ ದೀಪಾರಾಧನೆ ಕೂಡ ಮಾಡ್ಕೊಳ್ಬೋದು. ನಿಮಗಿರುವಂಥ ಜಾತಕ ದೋಷ, ಗ್ರಹ ದೋಷಗಳು, ನರದೃಷ್ಟಿ, ಕಣ್ದೃಷ್ಟಿ, ಮಾಟ, ಮಂತ್ರ ಏನೇ ಸಮಸ್ಯೆಗಳಾಗಿದ್ರೂ ಕೂಡ ಕುಂಬಳಕಾಯಿ ದೀಪಾರಾಧನೆ ಮಾಡ್ಕೊಂಡ್ರಿ ಅಂದರೆ ಅವೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಲ್ಲುಪ್ಪಿನ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ. ಇದನ್ನು ಐಶ್ವರ್ಯ ದೀಪ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು ಬೆಲ್ಲದ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಕಾಣ್ತೀರಾ. ರಾಜಯೋಗ ಪ್ರಾಪ್ತಿ ಆಗುತ್ತೆ. ನಿಮ್ಮನ್ನು ಪ್ರತಿಯೊಬ್ಬರು ಗುರುತಿಸ್ತಾರೆ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ತೀರಾ. ಮನೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ, ಮಕ್ಕಳ ಒಂದು ಪ್ರಗತಿಯಲ್ಲಿ, ಬೆಳವಣಿಗೆಯಲ್ಲಿ ಎಲ್ಲವೂ ಕೂಡ ಒಳಿತಾಗುತ್ತೆ. ಮನೆಗೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಸಭ್ಯ ಮಕ್ಕಳು ನಿಮ್ಮ ಮಕ್ಕಳಾಗ್ತಾರೆ ಸ್ನೇಹಿತರೆ. ಈ ದಿನ ಆಷಾಢ ಶುಕ್ರವಾರ ಬೆಲ್ಲದ ಆರತಿಯನ್ನು ಮಾಡಿಕೊಂಡ್ರೆ ಮನೆಯಲ್ಲೂ ಮಾಡ್ಕೊಳ್ಬೋದು, ದೇವಾಲಯದಲ್ಲೂ ಕೂಡ ಮಾಡ್ಕೊಳ್ಬೋದು. ಅಮ್ಮನವರ ದೇವಾಲಯದಲ್ಲಿ ನೀವು ಮಾಡ್ಕೊಳ್ಬೋದು. ದುರ್ಗಾದೇವಿಗೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ. ಅಂಗಳವನ್ನೆಲ್ಲ ಶುಭ್ರವಾಗಿಟ್ಕೊಂಡು ಮಡಿ ವಸ್ತ್ರಗಳನ್ನು ಧರಿಸಿ ಅಂಗಳದಲ್ಲಿ ಅರಿಶಿನ ಕುಂಕುಮ ರಂಗೋಲಿಯನ್ನು ಶೀಘ್ರವಾಗಿ ಸೂರ್ಯೋದಯಕ್ಕೆ ಮುನ್ನ ನೀವು ಈ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಮಡಿ ವಸ್ತ್ರವನ್ನು ಧರಿಸಿ ಅನಂತರ ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆಷಾಢ ಶುಕ್ರವಾರದ ದಿನ ನಾನು ತಿಳಿಸ್ಕೊಟ್ಟಂಗೆ ಈ ಪ್ರಕಾರದ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಆಷಾಢ ಶುಕ್ರವಾರದ ದಿನ ಕೆಂಪು ಪುಷ್ಪಗಳಿಂದ ದುರ್ಗಾದೇವಿಯನ್ನು ಅಲಂಕರಿಸಿ ಅನಂತರವಾಗಿ ದುರ್ಗಾದೇವಿಗೆ ಸಿಹಿ ನೈವೇದ್ಯವನ್ನು ಮಾಡಿ ದುರ್ಗಾದೇವಿಗೆ ದೀಪಾರಾಧನೆ, ಪ್ರತ್ಯೇಕ ದೀಪಾರಾಧನೆ ಅಂದರೆ ಸ್ನೇಹಿತರೆ, ಈ ದಿನ ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದಕ್ಕೆ 5 ಬತ್ತಿಗಳನ್ನು ಹಾಕಿ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ದುರ್ಗಾದೇವಿಯ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಬೀರುವಿನ ಕೆಳಗಡೆ ಯಾವ ವಸ್ತುವನ್ನು ಇಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ರಾತ್ರಿ 8 ಗಂಟೆ ಒಳಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ. ಈ ದಿನ ಬೀರುವನ್ನು ನೀವು ಶುಭ್ರ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮುಂಚೆನೇ ಶುಭ್ರ ಮಾಡಿ ಇಟ್ಕೊಂಡ್ರೆ ಅಂದರೆ ಬೀರುವನ್ನು ಚೆನ್ನಾಗಿ ಒರೆಸ್ಕೊಂಡು ಶುಭ ಲಾಭ ಅಂತ ಬೀರುವಿನ ಮೇಲೆ ಬರೀರಿ. ಈ ದಿನ ಶುಭ ಲಾಭ ಅಂತ ಬೀರುವಿನ ಮೇಲೆ ಬರೆಯೋದ್ರಿಂದ ಕೂಡ ಧನ ಪ್ರಾಪ್ತಿ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಬೀರುವಿನಲ್ಲಿ ಒಂದಿಷ್ಟು ನಿಯಮಾವಳಿಗಳನ್ನು ಪಾಲಿಸಲೇಬೇಕಾಗುತ್ತೆ. ಅಂದರೆ ನೀವು ಹಣ ಇಡುವಂಥ ಜಾಗ ಲಕ್ಷ್ಮೀ ನಿವಾಸ ಹೂಡುವಂಥ ಜಾಗ, ಹಾಗಾಗಿ ಅಲ್ಲಿ ಯಾವಾಗಲೂ ಕೂಡ ಶುಭ್ರವಾಗಿರಬೇಕು. ಹಾಗೆ ಬೀರುವಿನ ಒಳಗಡೆ ನೀವು ಹಣ ಇಡುವಂಥ ಜಾಗದಲ್ಲಿ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ನೀವು ಹಣವನ್ನು ಇಟ್ಕೊಳ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸ್ನೇಹಿತರೆ, ಬೀರುವಿನಲ್ಲಿ ಹರಿದ ಬಟ್ಟೆಗಳನ್ನಾಗಿರಲಿ, ಮುಗ್ಲು ಬಂದಿರೋ ಬಟ್ಟೆಗಳನ್ನಾಗಲಿ ಅಥವಾ ಒಮ್ಮೆ ಯೂಸ್ ಮಾಡಿ ಮತ್ತೆ ಅದನ್ನು ಬೀರುವಿನೊಳಗೆ ಇಡುವಂಥದ್ದಾಗಲಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಡಿ. ಇದು ದಾರಿದ್ರ್ಯದ ಸಂಕೇತ. ಅಂತಹ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಾಸು ಕೂಡ ನಿಲ್ಲೋದಿಲ್ಲ ಅಂತಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಬೀರುವಿನಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ನೀವು ತಪ್ಪದೇ ಪಾಲಿಸಬೇಕಾಗತ್ತೆ. ಹಾಗೆ ಬೀರುವನ್ನು ಪ್ರತಿದಿನ ಅಷ್ಟೇ ಸ್ನೇಹಿತರೆ, ನೀವು ಅಟ್ಲೀಸ್ಟ್ ವಾರಕ್ಕೊಮ್ಮೆನಾದರೂ ನೀವು ಬೀರುವನ್ನು ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಬೀರುವಿನ ಒಳಗಡೆ ಸುಗಂಧ ಭರಿತವಾದಂತಹ ವಸ್ತುವನ್ನು ಏನಾದರೂ ಇಡಬೇಕು. ಸುಗಂಧ ದ್ರವ್ಯಗಳು, ಅತ್ತರ ಆಗಿರ್ಬೋದು ಅಥವಾ ಏನಾದರೂ ಒಂದು ಸುಗಂಧ ಘಮಘಮ ಅಂತ ಇರಬೇಕು. ಹಾಗೆ ನಿತ್ಯ ಪೂಜೆ ಮಾಡಿದಾಗ, ಧೂಪ ದೀಪಗಳನ್ನು ಮಾಡಿದಾಗ ಸ್ವಲ್ಪ ಬೀರುವಿಗೂ ಕೂಡ ಧೂಪವನ್ನು ಹಾಕ್ಕೊಂಡ್ರೆ ಅಲ್ಲಿ ಲಕ್ಷ್ಮಿ ನಿವಾಸ ಹೂಡಿರ್ತಾಳೆ. ಲಕ್ಷ್ಮಿ ಆ ಒಂದು ಜಾಗದಲ್ಲಿ ಸ್ಥಿರ ಕಾಲ ಕುತ್ಕೋತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಬೀರುವಿನ ಒಳಗಡೆ
ಈ ಒಂದು ಬೀರುವಿನ ಕೆಳಗಡೆ ಈ ಒಂದು ಪ್ರಕಾರದ ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದಿನ ಒಂದು ಬಟ್ಲನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ 1 ಹಿಡಿಯುವಷ್ಟು ಬೇವಿನ ಸೊಪ್ಪು, ಹಸಿ ಬೇವಿನ ಸೊಪ್ಪು ಬರುತ್ತಲ್ಲ, ಅದನ್ನು ಒಂದು ಬಟ್ಲಲ್ಲಿ ಹಾಕೊಳ್ಳಿ ಸ್ನೇಹಿತರೆ. ಈ ಹಸಿ ಬೇವಿನ ಸೊಪ್ಪು ದುರ್ಗಾದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು, ದೈವದ ಅನುಗ್ರಹ ಇರುವಂಥದ್ದು. ಈ ಒಂದು ಬೇವಿನ ಸೊಪ್ಪಿಗೆ ನೆಗೆಟಿವಿಟಿಯನ್ನು ತನ್ನತ್ತ ಸೆಳೆದುಕೊಂಡು ಮನೆಯಲ್ಲಿ ಪಾಸಿಟಿವಿಟಿಯನ್ನು ತರುವಂಥ ಶಕ್ತಿ ಇದೆ. ದೈವ ವೃಕ್ಷ ಆಗಿರೋದ್ರಿಂದ ಎಲ್ಲವೂ ಕೂಡ ಒಳಿತಾಗುತ್ತೆ. ಹಾಗೆ ಸ್ನೇಹಿತರೆ, ಇನ್ನು ಎರಡನೇದು ಅಂತಂದರೆ ಸ್ನೇಹಿತರೆ, 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಕಲ್ಲುಪ್ಪು ತಂತ್ರಗಾರಿಕೆಯಲ್ಲಿ ಬಳಸುವಂಥದ್ದು, ಅಡುಗೆ ರುಚಿ ಹೆಚ್ಚಿಸಲು ಬಳಸುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಹಣಕಾಸಿನ ವೃದ್ಧಿಗಾಗಿ ಬಳಸುವಂಥದ್ದು. ಹಣಕ್ಕೆ ಬಂದಿರುವಂಥ ದಾರಿದ್ರ್ಯವನ್ನು ನಿವಾರಿಸ್ಕೊಳ್ಳಲು, ದೋಷಗಳನ್ನು ನಿವಾರಿಸ್ಕೊಳ್ಳಲು ಕೂಡ ಈ ಕಲ್ಲುಪ್ಪನ್ನು ಬಳಸಲಾಗುತ್ತೆ. 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ 2 ಲವಂಗವನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. 2 ಲವಂಗವನ್ನು ಹಾಕ್ಕೊಂಡು ಅದರ ಜೊತೆಗೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ನೀವು ತೊಗರಿಬೇಳೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ 2 ಏಲಕ್ಕಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಲವಂಗ ಹಣಕಾಸಿಗೆ ಬಂದಿರುವ ದಾರಿದ್ರ್ಯನ ಹೋಗಲಾಡಿಸುತ್ತೆ. ಇನ್ನು ಈ ಬೇಳೆಕಾಳು ಏನು ಬರುತ್ತೆ, ತೊಗರಿಬೇಳೆ, ಅದು ನಿಮಗೆ ಆಭರಣಗಳನ್ನು ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಚಿನ್ನಾಭರಣಗಳನ್ನು ಕೊಳ್ಳುವಂಥ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗೆ ಬೀರುವಿನಲ್ಲಿ ಇಟ್ಟಿರುವಂತಹ ಚಿನ್ನ ಬೆಳ್ಳಿ ಆಭರಣಗಳೇನಿರುತ್ತೆ ಅದು ಗಿರವಿ ಇಡೋದಿಲ್ಲ ಅಥವಾ ಮಾರಾಟ ಮಾಡೋದಿಲ್ಲ. ಬೀರುವಿನಲ್ಲಿ ಶಾಶ್ವತವಾಗಿರುತ್ತೆ. ಅದಕ್ಕೆ ಬಂದಿರುವಂಥ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಇದರಲ್ಲಿ ತೊಗರಿಬೇಳೆಯನ್ನು ಉಪಯೋಗಿಸ್ತೀವಿ. ಇನ್ನು ಏಲಕ್ಕಿ ಧನಪ್ರಾಪ್ತಿ ಯೋಗ ಅಂತ ತರುವಂಥದ್ದು, ಸುಗಂಧ ದ್ರವ್ಯ, ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ಒಂದು 2 ಏಲಕ್ಕಿಯನ್ನು ಇಡೋದ್ರಿಂದ ಹಣಕಾಸನ್ನು ವೃದ್ಧಿಸೋದಕ್ಕೆ ಸಹಾಯಕವಾಗುತ್ತೆ. ಲಕ್ಷ್ಮಿ ಆ ಒಂದು ಏಲಕ್ಕಿಯ ಸುವಾಸನೆಗೆ ಆ ತಾಯಿ ಬಂದ್ಬಿಟ್ಟು ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇಷ್ಟು ಪದಾರ್ಥಗಳು ಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ, ಕುಂಕುಮ ಅದ್ರ ಮೇಲೆ ಹಾಕ್ಕೊಂಡು ಈ ಒಂದು ಬಟ್ಲೆ ಏನಿರುತ್ತೆ ಸ್ನೇಹಿತರೆ, ಈ ಬಟ್ಲನ್ನು ನೀವು ಬೀರುವಿನ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಎಷ್ಟು ದಿನಗಳ ಕಾಲ ಇಡಬೇಕು ಅಂತಂದರೆ ಸ್ನೇಹಿತರೆ, 21 ದಿನಗಳ ಕಾಲ ಅದೇ ಜಾಗದಲ್ಲಿ ಬಿಡಬೇಕು. 21 ದಿನ ಆದ ನಂತರ ಅದನ್ನು ತೆಗೆದು ಸ್ನೇಹಿತರೆ, ಇದನ್ನು ಯಾವುದಾದ್ರು ಬೃಹತ್ತಾಗಿರುವಂಥ ಮರ, ದೈತ್ಯವಾಗಿರುವಂಥ ಮರ, ಆಲದ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ದೊಡ್ಡದಾಗಿರುವಂಥ ಮರಗಳು ಯಾವುದಿರುತ್ತೆ ಆ ಮರದ ಬುಡದ ಕೆಳಗಡೆ ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಹಣಕಾಸು ವೃದ್ಧಿಯಾಗುತ್ತೆ. ಹಣಕ್ಕೆ ಬಂದಿರುವ ದಾರಿದ್ರ್ಯತೆ ಹೋಗುತ್ತೆ, ಮನೆಗೆ ಬಂದಿರುವ ದಾರಿದ್ರ್ಯತೆ ಹೋಗುತ್ತೆ. ಬೀರುವಿನಲ್ಲಿ ಯಾವಾಗಲೂ ಕೂಡ ಹಣ ನಿಲ್ಲುತ್ತೆ. ದುಡಿದಂಥ ಹಣ ವ್ಯತ್ಯಯ ಆಗೋದಿಲ್ಲ, ಅಂದರೆ ಅನಾವಶ್ಯಕ ಖರ್ಚುಗಳಾಗೋದಿಲ್ಲ. ಬಂದ ಹಣ ಬಂದ ಹಾಗೆ ಬೀರುವಿನಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ. ಕಷ್ಟಗಳಿಂದ ಹೊರ ಬರ್ತೀರ, ಸಾಲ ಬಾಧೆಗಳಿಂದ ಹೊರ ಬರ್ತೀರ ಸ್ನೇಹಿತರೆ. ತುಂಬ ಸುಲಭ ಪರಿಹಾರ. ಈ ಪ್ರಕಾರದಲ್ಲಿ ಈ ದಿನ ಮಾಡ್ಕೊಂಡು ನೋಡಿ, ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.